बेळगाव शहरासह जिल्ह्यात भटक्या कुत्र्यांचा त्रास वाढला असून लोकांना रस्त्यावर चालणंच कठीण झालंय। शहरातील सर्वच वॉर्डांमध्ये भटक्या कुत्र्यांचे टोळके वाढले असून लोक चालताना किंवा वाहन चालवताना मागून पाठलाग करून हल्ला करण्याच्या घटनांमध्ये वाढ झाल्यानं जनतेमध्ये भीतीचं वातावरण निर्माण झालंय। भटक्या कुत्र्यांच्या हल्ल्यामध्ये जिल्ह्यात गेल्या जानेवारीपासून आतापर्यंत 2471 जणांना कुत्र्याने चावले असून त्यापैकी 6 जणांचा मृत्यू झालाय। विद्यार्थी शाळा महाविद्यालयात जाताना तसेच वयोवृद्ध नागरिक सकाळी फिरायला जाताना कुत्र्यांचा हल्ला होतो। आतापर्यंत अनेक जण कुत्र्यांच्या चाव्यामुळे रुग्णालयात उपचार घेतले आहेत। दिवसा साधेपणाने वागणारे कुत्रे संध्याकाळ होताच हिंस्त्र प्राण्यासारखे वागू लागतात। यावेळी लहान मुले व महिला घराबाहेर पडायला घाबरतात। सायकल व दुचाकी स्वारांचा पाठलाग करून हल्ला केला जातो, ज्यामुळे अनेक जण पडून जखमी झाले आहेत। ಕಳೆದ 6 ತಿಂಗಳಲ್ಲಿ ಅಂದರೆ ಜನವರಿಯಿಂದ ಇದುವರೆಗೆ ನೋಡಿದರೆ 2471 ಡಾಗ್ ಬೈಟ್ ಆಗಿದೆ ಮತ್ತು ಡೆತ್ಸ್ ಇದು ಇಲ್ಲಿಯವರೆಗೆ 6 ಡೆತ್ಸ್ ಆಗಿದೆ। ಜನವರಿಯಲ್ಲಿ 335 ಡಾಗ್ ಬೈಟ್ ಕೇಸ್, ಫೆಬ್ರವರಿಯಲ್ಲಿ 292 ಮತ್ತು ಮಾರ್ಚಲ್ಲಿ 397, ಏಪ್ರಿಲಲ್ಲಿ 335 ಮತ್ತು ಮೇಯಲ್ಲಿ 376 ಮತ್ತು ಜೂನಲ್ಲಿ 319, ಜುಲೈಯಲ್ಲಿ 417 ಕೇಸಸ್ ಡಾಗ್ ಬೈಟ್ ಆಗಿದೆ। ಇದಕ್ಕೆ ಡಾಗ್ ಬೈಟಲ್ಲಿ ನಾವು ಡಾಗ್ ಬೈಟಕ್ಕೆ ಆ್ಯಂಟಿ ರೇಬೀಸ್ ಇಂಜೆಕ್ಷನ್ ಏನು ಮಾಡ್ತೇವೆ, ಬಂದ ಕೂಡಲೇ ನಮ್ಮಲ್ಲಿ ಕ್ಯಾಸುವಲ್ಟಿಯಲ್ಲಿ ನಾವು ಏನು ಮಾಡ್ತೇವೆ, ಬಂದ ಕೂಡಲೇ ಆ್ಯಕ್ಚುಲಿ ಡಾಗ್ ಬೈಟ್ ಕೇಸಲ್ಲಿ ಫಸ್ಟ್ ನಾಯಿ ಕಚ್ಚಿದ ಮೇಲೆ ಇಮಿಡಿಯೇಟ್ಲಿ ವಿದಿನ್ 24 ಅವರ್ಸ್ ಒಳಗೆ ಅವರು ಅದು ವ್ಯಾಕ್ಸಿನ್ ತೊಗೊಳ್ಬೇಕು। ಆ್ಯಕ್ಚುಲಿ ಜನ ಏನು ಮಾಡ್ತಾರೆ ಅಂದರೆ ಒಂದಿನ ನಿಗ್ಲೆಕ್ಟ್ ಮಾಡ್ತಾರೆ। ಯಾರಿಗೂ ಯಾಕೆ ಡೆತ್ ಆಗ್ತದಂದರೆ ಒಂದು ಸಲ ರ್ಯಾಬೀಸ್ ಬಾಡಿಯಲ್ಲಿ ಪಸರಿಸಿದಾದ ಮೇಲೆ ಏನೂ ಟ್ರೀಟ್ಮೆಂಟ್ ಮಾಡಿದರೂ ಅದು ಫಲಕಾರಿ ಆಗೋದಿಲ್ಲ। ಹಾಗಾಗಿ ಏನು ಮಾಡಬೇಕು, ಇಮಿಡಿಯೇಟ್ಲಿ ಜನರಲ್ಲಿ ನನ್ನದು ಕಳಕಳಿಯ ವಿನಂತಿ ಏನಂದರೆ, ಯಾವಾಗ ಡಾಗ್ ಬೈಟ್ ಅವರಿಗೆ ಆಗ್ತದೆ ಇಮಿಡಿಯೇಟ್ಲಿ ಅವರು ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು। ಸಲೈವ ಏನಿರ್ತದಲ್ಲ ಅದನ್ನು ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡು ಇಮಿಡಿಯೇಟ್ಲಿ ನಮ್ಮ ಆಸ್ಪತ್ರೆಗೆ ಬಂದರೆ ನಾವೇನು ಮಾಡ್ತೇವೆ, ಇಲ್ಲಿ TT ಇಂಜೆಕ್ಷನ್ ಮತ್ತು ಆ್ಯಂಟಿ ರ್ಯಾಬೀಸ್ ಇಂಜೆಕ್ಷನ್ ಕೊಡ್ತೇವೆ। ಅದು ಯೂಶ್ವಲಿ ಅದೊಂದು ಕೋರ್ಸ್ ಇರ್ತದೆ, 5 ಇಂಜೆಕ್ಷನ್ ತೊಗೊಳ್ಬೇಕು। ಅಂದರೆ 0 ಡೇಸ್ ಮತ್ತು 3 ಡೇಸ್ 5 ಡೇಸ್ 7 ಡೇಸ್ 15 ಡೇಸ್ ಹೀಗೆ ಕೋರ್ಸನ್ನು ನಾವು ಅವ್ರಿಗೆ ಕೊಡ್ತೇವೆ। ಈಗ ಹೊರಗಡೆ ಅದೇವರು ಹೋದರೆ ಪ್ರೈವೇಟ್ ಹಾಸ್ಪಿಟಲಿಗೆ ಹೋದರೆ ಅದರದ್ದು ಇಂಜೆಕ್ಷನ್ ಕಾಸ್ಟ್ 450 ರೂಪಾಯಿವರೆಗೆ ಆಗ್ತದೆ। ಮತ್ತು ಡಾಕ್ಟ್ರದ್ದು ಚಾರ್ಜ್, ಕನ್ಸಲ್ಟೇಷನ್ ಚಾರ್ಜ್ ಎಲ್ಲ ಒಟ್ಟಾಗಿ ಅವರಿಗೆ ಒಂದು 500-600 ರೂಪೀಸ್ ಆಗ್ತದೆ। ಹಾಗಾಗಿ ಅವರು ನಮ್ಮಲ್ಲಿ ಕ್ಯಾಸುವಲ್ಟಿಯಲ್ಲಿ ಅವರು ಬಂದರೆ ಇಮಿಡಿಯೇಟ್ಲಿ ಅವರದ್ದಲ್ಲಿ ಅವರಿಗೆ APL ಕಾರ್ಡ್ ಇದ್ದರೆ ಅವರಿಗೆ 100 ರೂಪೀಸ್ ನಾವು ಚಾರ್ಜ್ ಮಾಡ್ತೇವೆ ಒಂದು ಇದಕ್ಕೆ। ಮತ್ತು BPL ಕಾರ್ಡ್ ಇದ್ದರೆ ಟೋಟಲಿ ಫ್ರೀ। ನಾವು ಕ್ಯಾಸುವಲ್ಟಿಯಲ್ಲಿ ಬಂದು ಕ್ಯಾಸುವಲ್ಟಿ ಕೌಂಟರ್ದಲ್ಲಿ ಅವರ ರಿಜಿಸ್ಟ್ರೇಷನ್ ಮಾಡಿದರೆ 10 ರೂಪಾಯಿ 10 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದರೆ ಇಮಿಡಿಯೇಟ್ಲಿ ನಾವು ಕ್ಯಾಸುವಲ್ಟಿಯಲ್ಲಿ ಆ್ಯಂಟಿ ರ್ಯಾಬೀಸ್ ಇಂಜೆಕ್ಷನ್ ಕೊಟ್ಟು ಅವರಿಗೊಂದು ಕಾರ್ಡ್ ಮಾಡ್ತೇವೆ। ಆ ಕಾರ್ಡಲ್ಲಿ ನಾವು ಇದು ನೋಂದಣಿ ಮಾಡ್ತೇವೆ, ಯಾವ್ಯಾವ ದಿನ ಅವ್ರು ಬರಬೇಕಂತೇಳಿ ನಾವು ಅದರಲ್ಲಿ ಬರಿತೇವೆ। ಆ ಪ್ರಕಾರ ಅವ್ರು ಬಂದು ನಮ್ಮಲ್ಲಿ ಅದು ಕೋರ್ಸ್ ಮಾಡ್ಕೊಂಡು ಹೋದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ। ಜನ ನಿರ್ಲಕ್ಷ್ಯ ಮಾಡಬಾರ್ದು। ಜನ ನಿರ್ಲಕ್ಷ್ಯ ಮಾಡ್ತಾರೆ। ಯಾಕೆ ಏನಾಗ್ತಿದೆ ಅಂದರೆ ನಮ್ಮಲ್ಲಿ ಯಾವಾಗ ಅದಕ್ಕೆ ಉಲ್ಬಣ ಆದಮೇಲೆ ಬರ್ತಾರೆ। ಈಗ ಏನು ಮಾಡ್ತಾರೆ, ಅದಕ್ಕೇನು ಇರುವುದಿಲ್ಲ, ಅದರ ನಾಯಿ ಚೆನ್ನಾಗಿದೆ, ನಾವು ಅದಕ್ಕೇನು ಇಂಜೆಕ್ಷನ್ ತೊಗೊಳ್ಳೋದು ಜರುರತ್ತಿಲ್ಲ ಅಂಥೇಳಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ। ಒಂದು ಸಲ ಅದರ ರ್ಯಾಬೀಸ್ ಬಾಡಿಯಲ್ಲಿ ಆವರಿಸಿದ ನರಮಂಡಲ ಅಂದರೆ ಮೇಯ್ನ್ ಅಂದರೆ ಅದು ಮೆದುಳಿಗೆ ಎಫೆಕ್ಟ್ ಮಾಡ್ತದೆ। ಒಂದು ಸಲ ಎಫೆಕ್ಟ್ ಮಾಡಿದ ಮೇಲೆ ನಾವು ಏನೂ ಮಾಡಿದ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಆ ರೋಗಿ ಗುಣಮುಖ ಆಗೋದು ಸ್ವಲ್ಪ ಕಷ್ಟ ಸಾಧ್ಯವೇ ಇದೆ। कचऱ्यांचे ढीग हे कुत्र्यांचा आणखी एक अड्डा बनला असून कचऱ्यातील अन्न खाण्यासाठी कुत्र्यांच्या टोळक्यांमध्ये भांडण सुरू असतं। यावेळी रस्त्यावरून जाणाऱ्या वाहनांना अडथळा निर्माण होऊन अपघात होणं ही सामान्य बाब झाली आहे। रात्रीच्या वेळी कुत्र्यांच्या भुंकण्याने व ओरडण्याने शांत झोपही हरवली आहे। भटक्या कुत्र्यांच्या उपद्रवाला आळा घालावा अशी मागणी स्थानिकांनी केली आहे। विनोद कोलकार, KMM मराठी, बेळगाव।